ಕೊನೆಯ ಮೆಟ್ಟಿಲಲ್ಲಿ ಹಿಡವಿದ ಭವ್ಯ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಹೋಗಿದ್ದಾರೆ ವೀಕ್ಷಕರೇ. ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಈ ವಿಡಿಯೋ ನೋಡುವ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆ ನಡೆಯುತ್ತಿದೆ. ಈ ಒಂದು ಶನಿವಾರ ಮತ್ತು ಭಾನುವಾರದ ಫಿನಾಲೆಗೆ ನಡೆಯಲಿದ್ದು, ಶನಿವಾರದ ಎಪಿಸೋಡ್ನಲ್ಲಿ ಇಬ್ಬರು ಎಲಿಮಿನೇಷನ್ ಆಗಲಿದ್ದಾರೆ ಎಂದು ಅವರಲ್ಲಿ ಭವ್ಯ ಗೌಡ ಸಹ ಒಬ್ಬರು. ಆದರೆ ಬಿಗ್ ಬಾಸ್ ಕಪ್ಗೆ ಹತ್ತಿರವಾಗಿದ್ದಾಗ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆ ಚಾಲ್ತಿಯಲ್ಲಿದೆ. ಶನಿವಾರದ ಫಿನಾಲೆ ಎಪಿಸೋಡ್ಗೆ ಅದ್ದೂರಿಯಾಗಿ ವೇದಿಕೆಗೆ ಎಂಟ್ರಿ ಕೊಟ್ಟ ಸುದೀಪ್ ತಮ್ಮ ಹಿಂದಿನ ಜೋಶ್ನಲ್ಲಿ ಫಿನಾಲೆ ನಡೆಸುತ್ತಿದ್ದಾರೆ. ಫಿನಾಲೆ ವಾರದಲ್ಲಿ 6 ಮಂದಿ ಮನೆಯಲ್ಲಿದ್ದರು. ರಜತ್, ಭವ್ಯ ಗೌಡ, ಉಗ್ರ ಮಂಜು, ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರುಗಳು ಕೊನೆಯಲ್ಲಿ ಉಳಿದುಕೊಂಡರು. ಅವರಲ್ಲಿ ಇಬ್ಬರು ಶನಿವಾರ ಎಲಿಮಿನೇಟ್ ಆದರೆ ಉಳಿದ 4ರಲ್ಲಿ ಭಾನುವಾರ ಹೊರಹೋಗುವುದು ಯಾರು ಎಂಬುದು ಪ್ರಶ್ನೆ ಆಗಿತ್ತು. ಶನಿವಾರದ ಎಪಿಸೋಡ್ನಲ್ಲಿ ಭವ್ಯ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ. ಫಿನಾಲೆವರೆಗೆ ಅದ್ಭುತವಾಗಿ ಹಾಡುತ್ತಾ ಬಂದಿದ್ದ ಭವ್ಯ ಗೌಡ ಟ್ರೋಫಿ ಹಿಡಿಯಲು ಇನ್ನೊಂದು ಮೆಟ್ಟಿಲಷ್ಟೇ ಇರುವ ಈ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ. ಶನಿವಾರದ ಫಿನಾಲೆ ಎಪಿಸೋಡ್ನಲ್ಲಿ ಭವ್ಯ ಗೌಡ ಎಲಿಮಿನೇಷನ್ ಆಗಿದ್ದಾರೆ. ಆರಂಭದಿಂದಲೂ ಉತ್ತಮವಾಗಿ ಹಾಡಿಕೊಂಡು ಬಂದಿದ್ದ ಭವ್ಯ ತ್ರಿವಿಕ್ರಮ್ ಜೊತೆಗೆ ಆಪ್ತವಾಗಿದ್ದರು. ಆದರೆ ಕೆಲವು ಸಂದರ್ಭದಲ್ಲಿ ಅದೇ ಅವರಿಗೆ ಮುಳುವಾಯಿತು. ಕೊನೆಗೆ ತ್ರಿವಿಕ್ರಮ್ ಜೊತೆಗೂ ಜಗಳ ಮಾಡಿಕೊಂಡಿದ್ರು. ಒಂಟಿಯಾಗಿ ಹಾಡಲು ಮುಂದಾದರೂ ಮೋಕ್ಷಿತಾ ಮತ್ತು ಜೊತೆಗೆ ಕೈ ಜೋಡಿಸಿದ್ರು. ಒಟ್ಟಾರೆಯಾಗಿ ಒಳ್ಳೆಯ ಹೋರಾಟವನ್ನೇ ನೀಡಿದ ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. 6 ಮಂದಿ ಫಿನಾಲೆ ಸ್ಪರ್ಧಿಗಳಲ್ಲಿ ಮೊದಲಿಗರಿಗೆ ಭವ್ಯ ಗೌಡ ಹೊರಗೆ ಬಂದಿದ್ದಾರೆ. ಅವರಿಗೆ 64 ಲಕ್ಷ ಹೆಚ್ಚು ಮತ ಲಭಿಸಿದೆ ಅಂತಾನೆ ಹೇಳ್ಬೋದು. ಫಿನಾಲೆ ರೇಸ್ನಲ್ಲಿ 6 ಮಂದಿ ಭವ್ಯ ಅವರಿಗೆ ಅತ್ಯಂತ ಕಡಿಮೆ ಮತಗಳು ಬಂದಿದೆ. ಹಾಗಾಗಿ ಭವ್ಯ ಗೌಡ ಎವಿಕ್ಟ್ ಆಗಿದ್ದಾರೆ. ಭವ್ಯ ಎವಿಕ್ಷನ್ ಇಂದಾಗಿ ಈಗ ಮನೆಯಲ್ಲಿ ರಜತ್, ಮೋಕ್ಷಿತಾ, ಉಗ್ರ ಮಂಜು, ಹನುಮಂತು ಮತ್ತು ತ್ರಿವಿಕ್ರಮ್ ಅವರು ಮಾತ್ರವೇ ಉಳಿದುಕೊಂಡಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯಲ್ಲಿ ಕೂಡ ಫಿನಾಲೆ ಟೈಮಲ್ಲಿ ಎಡವಿ ಬಿಟ್ರ ಏನು ಭವ್ಯ ಗೌಡ ಅಂತ ನೋಡ್ಬೋದು. ಸದ್ಯ ಬಿಗ್ ಬಾಸ್ ಮನೆಯಿಂದ ಕೊನೆಯ ದಿನದಲ್ಲಿ ಆಟವನ್ನು ಆಡಿ ಇಲ್ಲಿಯವರೆಗೂ ಬಂದು ಇದೀಗ ಎಲಿಮಿನೇಷನ್ ಆಗಿರೋದು ತುಂಬಾ ನೋವು ತರಿಸಿದೆ ಅಂತಾನೆ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.